ನಾನು ಡಿಂಪ್ರಿತಾ ಯಶವಂತ್. ಇದೀಗ ಹೆಡ್ಲೈನ್ಸ್. ಸಿದ್ದರಾಮಯ್ಯ ಅವರದು ತನಿಖೆಗೆ ಹೆದರುವ ರಕ್ತವಲ್ಲ, ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ. ಕೋಲ್ಕತ್ತಾ ಘಟನೆ ಬಳಿಕ ಎಚ್ಚೆತ್ತ ರಾಜ್ಯ ಸರ್ಕಾರ, ವೈದ್ಯಕೀಯ ಸಿಬ್ಬಂದಿ ಭದ್ರತೆಗೆ ಮುಂದಾದ ಆರೋಗ್ಯ ಇಲಾಖೆ. ವೀರನ ಹೊಸಹಳ್ಳಿಗೆ ಅಭಿಮನ್ಯು ತಂಡ, ಮೈಸೂರು ದಸರಾದಲ್ಲಿ ಭಾಗಿಯಾಗಲು ತಿತಿಮತಿಯಿಂದ ಪಯಣ, ಆನೆಗಳಿಗೆ ಪೂಜೆ ಸಲ್ಲಿಸಿ ಬೀಳ್ಕೊಡುಗೆ. ಕಸ ಬಿಸಾಕುವವರ ಪತ್ತೆಗೆ ಎಐ, ಮಹಾನಗರ ಪಾಲಿಕೆ ವ್ಯಾಪ್ತಿಯ 52 ಕಡೆ ಕೃತಕ ಬುದ್ಧಿಮತ್ತೆ ಸಿಸಿಟಿವಿ ಕ್ಯಾಮೆರಾ ಅಳವಡಿಕೆ. ಕರ್ನಾಟಕದಲ್ಲಿ ತೈವಾನ್ ದೇಶದ ಕಂಪನಿಯ ಕಾರ್ಖಾನೆ ಸ್ಥಾಪನೆಗೆ ಸಜ್ಜು, ಭಾರಿ ಬಂಡವಾಳ ಹೂಡಿಕೆ. ವ್ಯಾಪಕ ಪ್ರತಿಭಟನೆ, ಕಲ್ಲು ತೂರಾಟ, ರೈಲ್ ರೋಕೋ ನಂತರ ಸಹಜ ಸ್ಥಿತಿಗೆ ಬದಲಾಪುರ ರೈಲು ನಿಲ್ದಾಣ, ಸಂಚಾರ ಪುನರಾರಂಭ. ರಾಜ್ಯಸಭಾ ಉಪಚುನಾವಣೆ, ಬಿಜೆಪಿಯಿಂದ ಕೇಂದ್ರ ಸಚಿವರಾದ ರವನೀತ್ ಸಿಂಗ್ ಬಿಟ್ಟು ಜಾರ್ಜ್ ಕುರಿಯನ್ ಕಣಕ್ಕೆ. ಇಂದಿನಿಂದ ಪೋಲೆಂಡ್, ಯುದ್ಧ ಪೀಡಿತ ಉಕ್ರೇನ್ಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ. ಓವರ್ 1ರಲ್ಲಿ 39 ರನ್, ಯುವರಾಜ್ ಸಿಂಗ್ ದಾಖಲೆ ಮುರಿದ ಸಮೋವಾದ ಬ್ಯಾಟರ್ ಡಾರಿಯಸ್ ವಿಸೇರ್. ಬಾಲಿವುಡ್ ಸಿನಿಮಾಗಳು ಭಾರತವನ್ನು ಕೆಟ್ಟದಾಗಿ ತೋರಿಸಿವೆ, ರಿಷಬ್ ಶೆಟ್ಟಿ ಖಡಕ್ ಮಾತು. ಇದಾಗಿತ್ತು ಇವತ್ತಿನ ಪ್ರಮುಖ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪ್ರಜಾಧ್ವನಿ ಟಿವಿ.